ಇದು ಒಂದು ಮಧ್ಯರಾತ್ರಿಯ ದೆವ್ವದ ಕತೆ. ರಾತ್ರಿ ಬೇರೆ ಆಗಿದೆ, ನನ್ನ ಕೂದಲು ಬೇರೆ ಸಿಕ್ಕಾಗಿದೆ. ಏನು ಮಾಡೋದು? ಬೆಳಿಗ್ಗೆ ಬೇರೆ ಟೈಮ್ ಇರಲ್ಲ ಬಾಚ್ಕೊಳಕ್ಕೆ. ಇವಾಗಲೇ ಬಾಚ್ಕೊಳ್ಳೋಣ, ಹೋಗೋಣ. ಬಚ್ಚಣ ಹಾಕೋಣ. ಕತ್ಲೆ ಆಗಿದೆ, ತಲೆ ಬಾಚ್ಕೊಳೋದು ಹೆಂಗೆ? ಇರು, ಲೈಟ್ ಹಾಕೋಣ. ಅಯ್ಯೋ, ಕರೆಂಟ್ ಹೋಯ್ತಲ್ಲ. ಅಯ್ಯೋ, ಇವಳೆಲ್ಲ ಹೋದ್ಲು? ಎದಾಳ್ಸೋದೇ ಬೇಡವಾ? ಎದಾಳ್ಸ್ಬಿಡೋಣ, ಇಲ್ಲಾಂದ್ರೆ ನನಗೆ ಭಯ ಆಗುತ್ತೆ. ಮಕ್ಕಳ ನಿಮ್ಮಮ್ಮ ನೋಡಿ ಎಲ್ಲ ಹೋಗಿದ್ದಾರೆ. ಮಕ್ಕಳೇ ಬೇಗ ನೋಡಿ. ಅಪ್ಪ, ಅಮ್ಮ ಕಾಣಿಸ್ತಾನೆ ಇಲ್ಲ, ಎಲ್ಲೋದ್ರು? ತುಂಬ ಭಯ ಆಗ್ತದೆ. ಕತ್ಲೆಲ್ಲೇ ಇಲ್ಲೆಲ್ಲ ಹೋಗ್ಬೇಕಾ? ಬೆಳಕನ ಹೋಗ್ಬೇಕು ತಾನೆ, ಬೆಳಿಗ್ಗೆ ಹುಡ್ಕೋಣ. ನೀವು ಎದ್ದಾಳೆ ಬನ್ನಿ. ಈಗ ನೀವು ಇಲ್ಲೇ ಇರಿ, ಯಾಕಂದರೆ ನಾನು ಒಬ್ಬನೇ ಹುಡ್ಕೊಂಬರ್ತೀನಿ. ಅಲ್ಲ, ನಿಮಗೂ ಭಯ ಆಗುತ್ತೆ. ಬನ್ನಿರಿ, ಇಬ್ಬರು ಇರಿ ಇಲ್ಲೇ, ಭಯ ಆಗಲ್ಲ. ಕರೆಂಟ್ ಬೇರೆ ಹೋಗಿದೆ ಅದಕ್ಕೆ. ಸರಿ ಅಪ್ಪ. ಮಧ್ಯರಾತ್ರಿ ಹಿಂಗೆ ಕೂದಲು ಬಿಚ್ಕೊಂಡು ನಿಂತಿದ್ದಾಳೆ. ಇವಳನ್ನ ಮುಟ್ಟೋಣ ಇರಿ. ಲೈಟಾಗಿ ಹಿಂಗಾಗ್ತಿದೆ. ಸರಿ, ಇವಳನ್ನ ತೊಟ್ಟೋಣ. ಸರಸ್ವತಿ, ಸರಸ್ವತಿ. ಆಗ್ತಿದ್ಯಲ್ಲಪ್ಪ, ನನ್ನ ಮಕ್ಳನ್ನ ಬೇರೆ ಅಲ್ಲೇ ಇರಿ ಅಂತ ಹೇಳ್ಬಿಟ್ಟೆ. ಏಯ್, ಯಾರು ನೀನು? ಯಾಕೆ ಏನಾಯ್ತು? ಈ ಥರ ಎಂತ ಕಾಣ್ತಾವ? ಗಂಡಲ್ಲಿ ಯಾಕೆ ಹಿಂಗೆ ಆಡ್ತಿದ್ಯಾ? ನನ್ನ ಗಂಡ, ನನಗೆ ಮದುವೆನೇ ಆಗಿಲ್ಲ. ದೇವ್ರೆ, ಸರಿ ಹೋಗ್ಸು ದೇವ್ರೆ, ಪ್ಲೀಸ್ ದೇವ್ರೆ, ಇವಳನ್ನ ಸರಿ ಹೋಗ್ಸು. ಕಾಪಾಡಪ್ಪ, ಇವಳಿಗೆ ಸರಿ ಹೋಗಂಗೆ ಮಾಡಪ್ಪ, ಪ್ಲೀಸ್ ದೇವ್ರೆ, ಪ್ಲೀಸ್ ಕೊಡಪ್ಪ. ಜೈ ಹನುಮ, ಜೈ ಹನುಮ, ಜೈ ಹನುಮ, ಜೈ ಹನುಮ, ಜೈ ಹನುಮ, ಜೈ ಹನುಮ. ಸರಸ್ವತಿ, ಇಂತಕ್ಕೆ ಈ ಥರ ಆಡ್ತಿದ್ಯಾ? ಇವಾಗಲೂ ಗೊತ್ತಿಲ್ಲ ರೀ. ನಾನು ತಲೆ ಬಾಚ್ಕೊಳ್ಳೋಣ ಅಂತ ಬಂದೆ, ಸಿಕ್ಕಾಗಿತ್ತು. ಅದಕ್ಕೆ ಬೆಳಿಗ್ಗೆ ಟೈಮ್ ಇರಲ್ಲ ಬಾಚ್ಕೊಳ್ಳೋಕ್ಕೆ, ಅದಕ್ಕೆ ನಾನು ಬಂದಿದ್ದು ರೀ. ನನಗೆ ಗೊತ್ತಿಲ್ಲ ಏನಾಯಿತು ಅಂತ. ಏನೋ ಹಂಗೆ ಯಾರೋ ನನ್ನ ಮೈ ಒಳಗಡೆ ಬಂದು ಸೇರ್ಕೊಂಡಾಗಾಯ್ತು. ನನಗೆ ಏನಾಯಿತು ಅಂತ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಭಯ ಆಗಲ್ಲ? ಸರಿ, ಬಾ ಹೋಗೋಣ. ಈ ಭೂತ, ಈ ದೆವ್ವ ಎಲ್ಲ ಸುಳ್ಳು. ಬಾ ಮಲ್ಕೊಳ್ಳೋಣ. ಬನ್ನಿ ಮಲ್ಕೊಳ್ಳೋಣ. ಅವ್ರಿಗೆ ನಾನು ಇದ್ದೀನಿ ಅಂತಲೇ ಗೊತ್ತಾಗಲಿಲ್ಲ. ಇವಾಗ ನಾನು ಬೇರೆ ಕಡೆ ಹೋಗ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಈ ದೆವ್ವದ ಕತೆ.